ಎಲ್ಲ ನನ್ನ ಪ್ರೀತಿಯ ಕಾರ್ಮಿಕರಿಗೆ ನಮಸ್ಕಾರಗಳು. ಏನು ಈಗ ನೀವೆಲ್ಲ ಗೊಂದಲಕ್ಕೆ ಈಡಾಗಿದ್ದೀರಾ, ಅದನ್ನು ಸ್ಪಷ್ಟವಾಗಿ ವಿವರಣೆ ಕೊಡ್ತಾ ಇದ್ದೀನಿ. ಈಗ ಆರ್ಥಿಕ ಇಲಾಖೆಯಿಂದ ಮೊನ್ನೆ ಒಂದು ವರ್ಗುತ್ತಿಗೆ ಕಾರ್ಮಿಕರ ವಿಚಾರದಾಗೆ, ಇಂಧನ ಇಲಾಖೆ ಅಂತಲ್ಲ, ಎಲ್ಲ ಕರ್ನಾಟಕ ಸರ್ಕಾರದಲ್ಲಿರೋಂಥ ವರ್ಗುತ್ತಿಗೆ ಕಾರ್ಮಿಕರ ವಿಚಾರದಾಗಿ ಹಾಗಾಗಿ ಇದು ಒಂದು ವಿಚಾರ ತಿಳಿಸೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಈಗ ಏನು ಇವತ್ತು ಪೇಪರ್ ಸ್ಟೇಟ್ಮೆಂಟ್ ಬಂದಿದೆ, ವರ್ಗುತ್ತಿಗೆ ಕಾರ್ಮಿಕರನ್ನು ಸಂಪೂರ್ಣವಾಗಿ ಕಿತ್ತಾಕುವುದು, ಜೊತೆಗೆ ಅವಧಿ ಮುಗಿದ ಮೇಲೆ ಅವ್ರನ್ನ ಕೆಲಸದಿಂದ ವಜಾಗೊಳಿಸುವುದು ಅಂತ ಹಾಕಿದ್ದಾರೆ. ಖಂಡಿತ ಅದು ಸುಳ್ಳು ಸುದ್ದಿ. ಯಾಕೆಂದರೆ ಯಾವುದೇ ರೀತಿ ಸರ್ಕಾರದಲ್ಲಿ ನಿರ್ಣಯ ತೊಗೊಂಡಿಲ್ಲ. ಈಗಾಗಲೇ ನಮ್ಮ ವರ್ಗುತ್ತಿಗೆ ಕಾರ್ಮಿಕರ ಪರವಾಗಿ ಸುಪ್ರೀಂ ಕೋರ್ಟ್ 4 ಆರ್ಡ್ರ್ ಆಗಿದೆ. ಅವ್ರನ್ನ ವರ್ಗುತ್ತಿಗೆ ಕಾರ್ಮಿಕರನ್ನ ಅಂದರೆ ಎಸೆನ್ಷಿಯಲ್ ವರ್ಕ್ ಮಾಡೋಂಥ ಕಾರ್ಮಿಕರನ್ನು ಕಂಪಲ್ಸರಿ ಅವ್ರನ್ನ ಕಾಯಂ ಮಾಡಬೇಕು, ಜೊತೆಗೆ ಅವ್ರಿಗೆ ಸೇವಾ ಭದ್ರತೆ ಕೊಡಬೇಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಆದೇಶನ ಸರ್ಕಾರ ಪಾಲನೆ ಮಾಡಬೇಕು, ಹೈಕೋರ್ಟು ಕೂಡ ಪಾಲನೆ ಮಾಡಬೇಕಾಗಿರುತ್ತದೆ. ಹಾಗಾಗಿ ಅದು ಸುಳ್ಳು ಸುದ್ದಿ ಅಂತೇಳಿ ನಾನು ಸ್ಪಷ್ಟವಾಗಿ ಇವತ್ತು ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಆರ್ಥಿಕ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಯನ್ನು ಭೇಟಿ ಮಾಡಿ ಏನು ಸಮಸ್ಯೆ ಆಗಿದೆ ಎಂದು ಪರಿಶೀಲನೆ ಮಾಡಿ, ಅವ್ರಿಗೂ ಸಮೇತ ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಅವ್ರಿಗೂ ಕೂಡ ಈ ವಿಚಾರ ಗೊತ್ತಿಲ್ಲ. ಹಾಗಾಗಿ ತಕ್ಷಣ ಈ ವಿಚಾರ ಬಂದಿದ ತಕ್ಷಣ, ಅವ್ರ ಗಮನಕ್ಕೆ ಬಂದಿದ ತಕ್ಷಣ ಅವರು ವಿಧಾನಸೌಧದಲ್ಲಿರೋಂಥ ಪೊಲೀಸ್ ಇಲಾಖೆಯವರಿಗೆ ಮಾಹಿತಿ ಕೊಟ್ಟು ಏನು ಆರ್ಥಿಕ ಇಲಾಖೆಯ ಅಡ್ಮಿನ್ ಇರ್ತಾರಲ್ಲ, ಅಂದರೆ ಈಗ ಪ್ರೆಸ್ ರಿಲೀಸ್ ಮಾಡುವಂಥ ಏನಾದರೂ ವಿಷಯಗಳಿದ್ದರೆ ರಿಲೀಸ್ ಇರುವಂಥ ಒಂದು ಅಡ್ಮಿನ್ ಅಂತ ಇರುತ್ತೆ ಆರ್ಥಿಕ ಇಲಾಖೆಯಲ್ಲಿ, ಅವ್ರನ್ನೂ ಕೂಡ ಭೇಟಿ ಮಾಡಿದ ತಕ್ಷಣ ಅವರು ಪೊಲೀಸ್ ಇಲಾಖೆಗೆ ಈ ಥರ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ, ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ FIR ಕೂಡ ಮಾಡಿದ್ದಾರೆ ಆರ್ಥಿಕ ಇಲಾಖೆಯವರು. ಹೀಗಾಗಿ ಅದರ ಬಗ್ಗೆ ಸ್ಪಷ್ಟನೆಗೆ ಬೆಳಗ್ಗೆ ಒಂದು ಕಾಗದ ಕೂಡ ಬರುತ್ತೆ, ಜೊತೆಗೆ ಪೇಪರ್ ಸ್ಟೇಟ್ಮೆಂಟು ಕೂಡ ಬರ್ತಾಯಿದೆ ಸುಳ್ಳು ಸುದ್ದಿ ಅಂತೇಳಿ. ದಯವಿಟ್ಟು ಯಾವುದಕ್ಕೂ ವದಂತಿಗಳಿಗೆ ಕಿವಿ ಕೊಡಬೇಡಿ. ನನಗೂ ಬೆಳಗ್ಗೆಯಿಂದ ಸುಮಾರು ಫೋನ್ಗಳು ಬಂದಿದೆ, ಸುಮಾರು ಫೋನ್ಗಳು ಅಟೆಂಡ್ ಮಾಡಿ ಮಾತನಾಡಿದ್ದೇನೆ. ದಯವಿಟ್ಟು ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಾನು ಎಲ್ಲರ ಫೋನು ಅಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಕಾಲ್ಸ್ ಬರ್ತಾಯಿದೆ. ಹಾಗಾಗಿ ಸಾಧ್ಯವಾದಷ್ಟು ಕಾಲ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ, ಸ್ಪಷ್ಟನೆ ಕೊಟ್ಟಿದ್ದೀನಿ. ಜೊತೆಗೆ ಈಗಲೂ ಕೂಡ ಒಂದು ಈ ವಿಡಿಯೋ ಮುಖಾಂತರ ತಮಗೆ ವಿಷಯ ಮುಟ್ಟಿಸ್ತಾ ಇದ್ದೀನಿ. ಇವರ ಮಾತುಗಳೆಲ್ಲ ನಂಬಕ್ಕೆ ಹೋಗ್ಬಿಡಿ ದಯವಿಟ್ಟು. ಜೊತೆಗೆ ಏನೇ ಸಮಸ್ಯೆ ಇದ್ದರೂ ನಮ್ಮ ಸಂಘಟನೆ ನಿಮ್ಮ ಜೊತೆ ಇರುತ್ತೆ, ನಮ್ಮ ನಾಯಕರು ಕೂಡ ನಿಮ್ಮ ಜೊತೆಗಿದ್ದಾರೆ. ಅಂಥ ಸಮಸ್ಯೆಗಳಿದ್ದಾಗ ನಮಗೆ ಕರೆ ಮಾಡಿ, ನಾವು ಸ್ಪಷ್ಟನೆ ಮಾಹಿತಿ ಕೊಡ್ತೀನಿ. ಯಾರೂ ಟ್ರಿಗರ್ ಆಗೋದು ಬೇಡ, ಜೊತೆಗೆ ಆತಂಕ ಪಡೋದು ಬೇಡ, ಭಯ ಪಡುವುದು ಬೇಡ. ಯಾಕೆಂದರೆ ಅದು ಸುಳ್ಳು ಸುದ್ದಿ, ಫೇಕ್ ನ್ಯೂಸು. ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ, ಫೇಕ್ ನ್ಯೂಸ್ ಅಂತೇಳಿ ಯಾರೂ ಆತಂಕ ಪಡಬೇಡಿ. ಎಲ್ಲ ಒಳ್ಳೆಯದೇ ಆಗ್ತಾಯಿದೆ, ಖಂಡಿತ ಒಳ್ಳೆಯದಾಗುತ್ತೆ. ನನಗೆ ಇತರೆ ಇಲಾಖೆ ಬಗ್ಗೆ ಹೆಚ್ಚಿನಾಗಿ ಮಾಹಿತಿ ಇಲ್ಲ. ಒಂದಂತೂ ಸತ್ಯ, ಒಳಗುತ್ತಿಗೆ ಆಗಬೇಕು ಅಂತೇಳಿ ನಾವು ಇಷ್ಟು ದಿನ ಹೋರಾಟ ಬಂದಿರೋ ಕಾರಣದಿಂದ ನಮ್ಮ ಇಂಧನ ಇಲಾಖೆ ಕಾರ್ಮಿಕರಿಗೆ ಒಳಗುತ್ತಿಗೆ ಆಗುತ್ತೆ. ಜೊತೆಗೆ ಶೀಘ್ರವೇ ಸುತ್ತಲೇ ಓಡಿಸ್ತಾ ಇದ್ದಾರೆ. ಸುತ್ತಲೇ ಕೂಡ ಬಂದ ತಕ್ಷಣ ಬೋರ್ಡ್ ಮೀಟಿಂಗ್ ಮಾಡಿ ಇನ್ನು ಏನು ಆದೇಶ ಆಗಬೇಕು ಆದೇಶ ಆಗುತ್ತೆ, ಹಂತವಾಗಿ ಒಳಗುತ್ತಿಗೆ ಆಗುತ್ತೆ. ಹಾಗಾಗಿ ಇವರ ಮಾತುಗಳಿಗೆ ನಾನು ಪ್ರತಿ ವಿಡಿಯೋದು ಪ್ರತಿ ಮೆಸೇಜಲ್ಲೂ ಒಂದು ವಿಚಾರ ಮುಟ್ಟಿಸ್ತಾ ಇರೋದು ಏನಂದರೆ, ಇವರ ಮಾತುಗಳಿಗೆ ಗಮನ ಕೊಡಬೇಡಿ. ನಿಮ್ಮ ಜೊತೆ ಹಿತರಕ್ಷಣೆ ವೇದಿಕೆ ಸಂಘ ಇದೆ. ಹಾಗಾಗಿ ಜೊತೆಗೆ ನಮ್ಮ ಹಳೆ ಟೀಮ್ ನಾಯಕರು ಸಂಘಟನೆ ಅವರು ಇದ್ದಾರೆ, ಅವರು ನಿಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ತಾವುಗಳು ಬೇರೆ ಯಾವ ವಿಚಾರಕ್ಕೂ ತಾವು ಗಮನ ಕೊಡಬಾರ್ದು. ಎಲ್ಲ ಒಳ್ಳೆಯದೇ ಆಗ್ತಾಯಿದೆ, ಖಂಡಿತ ಒಳ್ಳೆಯದಾಗುತ್ತೆ. ಈಗ ಇವತ್ತೇನು ನ್ಯೂಸ್ ಬಂದಿದೆ ಅದಕ್ಕೆ ಸ್ಪಷ್ಟವಾಗಿ ನಾಳೆ ಸಿಗ್ತಾಯಿದೆ. ಇವತ್ತು ಬಂದಿರುವಂಥ ನ್ಯೂಸು ಖಂಡಿತ ಫೇಕ್ ಇದೆ. ಮತ್ತು ಹಿಂದೆ ಒಂದು 2 ಡೇಸ್ ಬ್ಯಾಕ್ ಆರ್ಥಿಕ ಇಲಾಖೆಯಿಂದ ಒಂದು PDF ಬಂದಿತ್ತು, ಆ ಲೆಟ್ರು 200% ಫೇಕ್ ಆಗಿದೆ. ಆಯಿತಾ, ಲೆಟ್ರನ್ನು ನೀವು ಕರೆಕ್ಟಾಗಿ ಪರಿಶೀಲನೆ ಮಾಡಿ, ಮತ್ತು ಅಲ್ಲಿರೋಂಥ ಒಂದು ನಂಬರ್ಸ್ ಇದೆಯಲ್ಲ, ಆ ನಂಬರ್ಸ್ ಹಾಕಿ ನೋಡಿ ವೆಬ್ಸೈಟಲ್ಲಿ. ಆ ಲೆಟ್ರು ತೋರಿಸಲ್ಲ, ಯಾಕೆಂದರೆ ಆ ಲೆಟ್ರು 100% ಫೇಕ್ ಇದೆ. ಇವತ್ತು ಬಂದಿರೋ ನ್ಯೂಸು ಕೂಡ ಫೇಕ್ ಇದೆ. ಇದ್ರ ಬಗ್ಗೆ ಎಲ್ಲ ಕ್ರಮ ತಗೋಬೇಕು ಅಂತೇಳಿ ಆರ್ಥಿಕ ಇಲಾಖೆಯವ್ರು ಕ್ರಮ ಜರುಗಿಸ್ತಾ ಇದ್ದಾರೆ. ವಿಧಾನಸೌಧ ಪೊಲೀಸ್ ಇಲಾಖೆಯವ್ರಿಗೆ ಒಂದು ಮನವಿ ಕೊಟ್ಟು FIR ಕೂಡ ದಾಖಲು ಮಾಡಿದ್ದಾರೆ. ಸೊ ತಾವು ಯಾರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಭಯ ಪಡಬೇಡಿ. ನಮ್ಮ ಇಂಧನ ಇಲಾಖೆ ಕಾರ್ಮಿಕರಿಗೆ ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ, ಒಳಗುತ್ತಿಗೆ ಆಗೋದಂತೂ ಸತ್ಯ. ಜೊತೆಗೆ ಲಕ್ಷಾಂತರ ಕಾರ್ಮಿಕರಿದ್ದಾರೆ. ಕರ್ನಾಟಕ ಸರ್ಕಾರದಲ್ಲಿ 3 ಲಕ್ಷ ಜನ ಕಾರ್ಮಿಕರಿದ್ದಾರೆ. ಅಷ್ಟು ಜನರು ವರ್ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ. ಇವತ್ತೊಂದು ಕಾಗದ ರೆಡಿ ಆಗಬೇಕು ಅಂದರೂ, ಒಂದು ಕೆಲಸ ಆಗಬೇಕು ಅಂದರೂ ವರ್ಗುತ್ತಿಗೆ ಕಾರ್ಮಿಕರ ಕಡೆಯಿಂದನೇ ಆಗಬೇಕಾಗಿರ್ತದೆ. ಏಕಾಏಕಿ ಅಷ್ಟು ಜನ ವಜಾ ಕೊಡಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸರ್ಕಾರದ ಮಟ್ಟಕ್ಕೆ ಭಾಳ ತೊಂದರೆ ಆಗುತ್ತೆ, ಸರ್ಕಾರಕ್ಕೆ ಒತ್ತಡ ತುಂಬ ಆಗುತ್ತೆ. ಹಾಗಾಗಿ ಒಂದೇ ಸಮನೆಗೆ ಅಷ್ಟೇನು ತೆಗಿಯಲ್ಲ, ಅಥವಾ ಹಂತವಾಗೂ ತೆಗಿಯಲ್ಲ.
2028ರವರೆಗೂ ಹೊರಗುತ್ತಿಗೆ ಕಾರ್ಮಿಕರನ್ನು ಹಂತ ಹಂತವಾಗಿ ಒಳಗುತ್ತಿಗೆ ಮಾಡ್ಕೊಬೋದು, ಕಾಯಂ ಮಾಡ್ಕೊಳ್ಳೋದು ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಅದು ಖಂಡಿತ ಪಾಸಿಟಿವ್ ಆಗಿದೆ, ಒಳ್ಳೆಯದೇ ಆಗ್ತಾಯಿದೆ. ಜೊತೆ ವಿಶೇಷವಾಗಿ ಇಂಧನ ಇಲಾಖೆ ಕಾರ್ಮಿಕರಿಗೆ ಶೀಘ್ರವಾಗಿ ಒಳಗುತ್ತಿಗೆ ಆಗೋದು ಅಂತೂ ಸತ್ಯ, ಒಳಗುತ್ತಿಗೆ ಆಗ್ತಾಯಿದೆ. ಎಲ್ಲ ಪಾಸಿಟಿವ್ ಆಗಿರಿ. ದಯವಿಟ್ಟು ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಖಂಡಿತ ಒಳಗುತ್ತಿಗೆ ಆಗುತ್ತೆ. ಯಾರೂ ಆತಂಕ ಪಡಬೇಡಿ, ನಿಮ್ಮ ಜೊತೆ ನಾವಿರ್ತೀವಿ. ನಮಸ್ಕಾರ. ಲೀಲಾಸಾಗರ್ MS ರಾಜ್ಯಾಧ್ಯಕ್ಷರು.